ನಮಸ್ಕಾರ ಪ್ರೀತಿಯ ವೀಕ್ಷಕರೇ. ಇಂದು ನಾವು ಮಾತನಾಡಲಿರುವುದು ಕಟಕ ರಾಶಿಯವರ ಜೂನ್ 2026ರ ಅದ್ಭುತ ಮಾಸ ಭವಿಷ್ಯದ ಬಗ್ಗೆ. ಈ ತಿಂಗಳು ನಿಮ್ಮ ಜೀವನದಲ್ಲಿ ಒಂದು ಸಾಮಾನ್ಯ ತಿಂಗಳಲ್ಲ. ಇದು ಹೊಸ ಆರಂಭ, ಆತ್ಮವಿಶ್ವಾಸ, ಕೌಟುಂಬಿಕ ಬೆಂಬಲ ಮತ್ತು ಅಚ್ಚರಿಯ ಬೆಳವಣಿಗೆಯ ಸಮಯವಾಗಿರಬಹುದು. ಈ ವಿಡಿಯೋವನ್ನು ಕೊನೆವರೆಗೂ ತಪ್ಪದೆ ನೋಡಿ, ಯಾಕಂದ್ರೆ ಈ ತಿಂಗಳಿನಲ್ಲಿ ನಿಮ್ಮ ಉದ್ಯೋಗ, ಹಣಕಾಸು, ಆರೋಗ್ಯ, ಪ್ರೀತಿ, ಕುಟುಂಬ ಮತ್ತು ವಿದ್ಯಾರ್ಥಿಗಳ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಬಹುದು ಅನ್ನೋದನ್ನು ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ. ಹಾಗಾದ್ರೆ ಶುರು ಮಾಡೋಣ. ಜೂನ್ 2026 ಕಟಕ ರಾಶಿಯವರಿಗೆ ಹೇಗಿರಲಿದೆ ಅನ್ನೋದನ್ನು ನೋಡುವುದಾದರೆ, ಪ್ರೀತಿಯ ಕಟಕ ರಾಶಿಯವರೇ, ಜೂನ್ 2ರಿಂದ ಗುರು ಗ್ರಹವು ನಿಮ್ಮದೇ ರಾಶಿಯಾದಂಥ ಕಟಕ ರಾಶಿಯಲ್ಲಿ ಪ್ರವೇಶ ಮಾಡಲಿರುತ್ತಾರೆ. ಇದು ಬಹಳ ದೊಡ್ಡ ಶುಭ ಬದಲಾವಣೆ. ಗುರುವಿನ ಈ ಸಂಚಾರ ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳನ್ನು ತರುತ್ತಾರೆ. ಬಹಳ ದಿನಗಳಿಂದ ನಿಂತಿದ್ದ ಕೆಲಸಗಳು ನಿಧಾನವಾಗಿ ಚಲನೆಯನ್ನು ನೀಡುತ್ತವೆ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಸಮಾಜದಲ್ಲಿ ಕೂಡ ಗೌರವ ಹೆಚ್ಚಾಗುವ ಸಾಧ್ಯತೆಗಳಿದೆ. ಜೂನ್ 8ರಿಂದ ಶುಕ್ರ ಗ್ರಹ ಕೂಡ ನಿಮ್ಮ ಕಟಕ ರಾಶಿಯಲ್ಲಿ ಬರುತ್ತಿರುವುದರಿಂದ ನಿಮ್ಮ ಆಕರ್ಷಣೆ, ಪ್ರೀತಿ ಮತ್ತು ಸಂಬಂಧಗಳಲ್ಲಿ ಸಿಹಿತನ ಹೆಚ್ಚಾಗುತ್ತದೆ. ಆದರೆ ಇನ್ನೊಂದು ಕಡೆಯಲ್ಲಿ ಮಂಗಳ ಗ್ರಹನು ಜನವರಿ 21ರ ನಂತರದವರೆಗೂ ಮೇಷರಾಶಿಯಲ್ಲಿ ಇರುವುದರಿಂದ ಕೆಲಸಗಳ ಒತ್ತಡ ಮತ್ತು ಜವಾಬ್ದಾರಿಗಳು ಕೂಡ ಹೆಚ್ಚಾಗಿ ಇರಬಹುದು. ಈ ತಿಂಗಳು ನಿಮಗೆ ಒಂದು ಪಾಠವನ್ನು ಕಲಿಸುತ್ತದೆ. ಸಹನೆ ಇಟ್ಟವರು ಮಾತ್ರ ಒಂದು ದೊಡ್ಡ ಯಶಸ್ಸನ್ನು ಕಾಣಬಹುದು. ಇನ್ನು ಉದ್ಯೋಗದಲ್ಲಿ ಕಟಕ ರಾಶಿಯವರಿಗೆ ಉದ್ಯೋಗ ಮತ್ತು ಕೆರಿಯರ್ ವಿಷಯದಲ್ಲಿ ಈ ತಿಂಗಳು ತುಂಬಾ ಉತ್ತಮವಾಗಿದೆ. ಜೂನ್ 21ರವರೆಗೂ ಮಂಗಳ ಗ್ರಹನು ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ಒತ್ತಡವನ್ನು ಹೆಚ್ಚಾಗಿಸಬಹುದು. ಮೇಲಧಿಕಾರಿಗಳಿಂದ ಹೆಚ್ಚಿನ ನಿರೀಕ್ಷೆಗಳು ಕೂಡ ಇರಬಹುದು. ಕೆಲವರಿಗಂತೂ ದಿನಾರಾತ್ರಿ ಕೆಲಸ ಮಾಡುವ ಪರಿಸ್ಥಿತಿ ಕೂಡ ಬರಬಹುದು. ಆದರೆ ನೀವು ಹೆದರಬೇಕಿಲ್ಲ. ಗುರು ಗ್ರಹನು ನಿಮ್ಮ ಆತ್ಮವಿಶ್ವಾಸವನ್ನು ನಿಧಾನವಾಗಿ ಹೆಚ್ಚಿಸುತ್ತಾನೆ. ನೀವು ಈಗ ಮಾಡುವ ಶ್ರಮ ಮುಂದಿನ ತಿಂಗಳಲ್ಲಿ ದೊಡ್ಡ ಫಲವನ್ನು ನೀಡಬಹುದು. ಇನ್ನು ವ್ಯಾಪಾರಸ್ಥರಿಗೆ ಹೊಸ ಸಂಪರ್ಕಗಳ ಲಾಭ ತರುತ್ತದೆ. ಸೋಷಲ್ ನೆಟ್ವರ್ಕ್ ಅಥವಾ ಪ್ರಭಾವಿ ವ್ಯಕ್ತಿಗಳ ಸಂಪರ್ಕ ಕೂಡ ಸಿಗಬಹುದು. ಜೂನ್ 15ರ ನಂತರ ನಿಮ್ಮ ಯೋಜನೆಗಳು ಕೂಡ ಹೆಚ್ಚಾಗುತ್ತವೆ. ಹೊಸ ಯೋಜನೆಗಳು ಕೂಡ ಹುಟ್ಟಿಕೊಳ್ಳಬಹುದು. ಆದರೆ ಒಂದು ಎಚ್ಚರಿಕೆ, ಮೊದಲಾದಲ್ಲಿ ನಿಮ್ಮ ಯೋಜನೆಗಳನ್ನು ಯಾರಲ್ಲೂ ಕೂಡ ಹಂಚಿಕೊಳ್ಳಲು ಹೋಗಬೇಡಿ. ಕೆಲವರಂತೂ ನಿಮ್ಮ ಯಶಸ್ಸನ್ನು ನೋಡಿ ಅಸೂಯೆ ಪಡಬಹುದು. ಈ ತಿಂಗಳಿನಲ್ಲಿ ನಿಮ್ಮ ಹಣಕಾಸಿನ ಸ್ಥಿತಿ ಕೂಡ ನಿಧಾನವಾಗಿ ಬರುತ್ತದೆ. ಹಳೆಯ ಹೂಡಿಕೆಗಳಿಂದ ಲಾಭ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ಸ್ನೇಹಿತರು ಅಥವಾ ಕುಟುಂಬದವರಿಂದ ಸಹಾಯ ಕೂಡ ದೊರೆಯಬಹುದು. ಆದರೆ ಶುಕ್ರ ಗ್ರಹಗಳ ಪರಿಣಾಮದಿಂದ ನಿಮ್ಮ ಮನೆಯ ಅಲಂಕಾರ, ಸ್ವಂತ ಖರ್ಚು ಅಥವಾ ಕುಟುಂಬದ ಸಂತೋಷದ ಮೇಲೆ ಹೆಚ್ಚು ಖರ್ಚನ್ನು ಮಾಡಬಾರದು. ಜೂನ್ 21ರವರೆಗೂ ಅನಾವಶ್ಯಕ ಖರ್ಚುಗಳನ್ನು ತಪ್ಪಿಸಿ. ರಿಸ್ಕ್ ಇರುವ ಹೂಡಿಕೆಗಳಿಗೆ ಹೋಗಬೇಡಿ. ವಿಶೇಷವಾಗಿ ಯಾರೋ ಹೇಳಿದ ಕಡೆಗೆ ಹೂಡಿಕೆಯನ್ನು ಹೂಡಬೇಡಿ. ಜೂನ್ ಕೊನೆಯ ಭಾಗದಲ್ಲಿ ಹಣಕಾಸಿನ ಯೋಜನೆ ಹೆಚ್ಚು ಉತ್ತಮವಾಗಬಹುದು. ನೀವು ಈಗಿಂದಲೇ ಸೇವಿಂಗ್ ಅನ್ನು ಪ್ರಾರಂಭಿಸಿದರೆ ಭವಿಷ್ಯದಲ್ಲಿ ದೊಡ್ಡ ಲಾಭವನ್ನು ಕೂಡ ಪಡೆಯಬಹುದು. ಪ್ರೀತಿ, ಕುಟುಂಬ ಮತ್ತು ಸಂಬಂಧಗಳ ಬಗ್ಗೆ ನೋಡುವುದಾದರೆ, ಕಟಕ ರಾಶಿಯವರಿಗೆ ಕುಟುಂಬ ಜೀವನದಲ್ಲಿ ಈ ತಿಂಗಳು ಹೆಚ್ಚು ಭಾವನಾತ್ಮಕವಾಗಿರಬಹುದು. ಗೃಹು ಗೃಹು ಗ್ರಹದ ಪರಿಣಾಮಗಳಿಂದ ಕುಟುಂಬದಲ್ಲಿ ಒಗ್ಗಟ್ಟು ಹೆಚ್ಚಾಗಬಹುದು. ಬಹಳ ದಿನಗಳಿಂದ ದೂರವಾದವರು ಮತ್ತೆ ಹತ್ತಿರ ಬರಬಹುದು. ಇನ್ನು ಶುಕ್ರ ಗ್ರಹ ಪ್ರೀತಿಯ ಜೀವನದಲ್ಲಿ ಸಿಹಿಯನ್ನು ತರುತ್ತಾರೆ. ಇನ್ನು ದಂಪತಿಗಳ ನಡುವೆ ಪ್ರೀತಿ ಮತ್ತೆ ಹೆಚ್ಚಾಗುತ್ತದೆ. ಇನ್ನು ಸಿಂಗಲ್ ಇರುವವರಿಗೆ ಹೊಸ ಪರಿಚಯಗಳು ಸಂಭವಿಸಬಹುದು. ಆದರೆ ಮಂಗಳ ಗ್ರಹಗಳಿಂದ ಕೆಲವೊಮ್ಮೆ ಸಣ್ಣ ಕೋಪ, ಜಗಳ ಅಥವಾ ಮನಸ್ತಾಪಗಳು ಉಂಟಾಗಬಹುದು. ಜೂನ್ 15ರ ನಂತರ ನೀವು ಸ್ವಲ್ಪ ಒಂಟಿತನವನ್ನು ಇಷ್ಟಪಡಬಹುದು. ಆದರೆ ಕುಟುಂಬದವರ ಮಾತುಗಳನ್ನು ಶಾಂತವಾಗಿ ಕೇಳುವುದು ತುಂಬಾ ಉತ್ತಮ. ಈ ತಿಂಗಳು ನಿಮ್ಮ ಕುಟುಂಬವೇ ನಿಮ್ಮ ದೊಡ್ಡ ಶಕ್ತಿಯಾಗಿರಬಹುದು.
ಇನ್ನು ಆರೋಗ್ಯ ಭವಿಷ್ಯ ನೋಡುವುದಾದರೆ ಆರೋಗ್ಯದ ವಿಷಯದಲ್ಲಿ ಜೂನ್ ತಿಂಗಳು ನಿಮಗೆ ಮಿಶ್ರ ಫಲವನ್ನು ನೀಡುತ್ತದೆ. ಗುರು ಗ್ರಹವು ನಿಮ್ಮ ಮಾನಸಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಆತ್ಮವಿಶ್ವಾಸ ಕೂಡ ಹೆಚ್ಚಾಗುತ್ತದೆ. ಆದರೆ ಮಂಗಳ ಗ್ರಹಗಳಿಂದ ಒತ್ತಡ, ತಲೆನೋವು, ನಿದ್ರಾಹೀನತೆ ಮತ್ತು ದಣಿವು ಕಾಣಿಸಬಹುದು. ಮೊಬೈಲ್ ಮತ್ತು ಸೋಷಿಯಲ್ ಮೀಡಿಯಾಗಳನ್ನು ಬಳಕೆ ಮಾಡುವುದನ್ನು ಕಡಿಮೆ ಮಾಡಿ. ಸಮಯಕ್ಕೆ ಊಟ ಮತ್ತೆ ನಿದ್ರೆ ಎರಡೂ ಕೂಡ ಬಹಳ ಮುಖ್ಯ. ಇನ್ನು ಜೂನ್ 21ರ ನಂತರ ಆರೋಗ್ಯದಲ್ಲಿ ನಿಧಾನವಾಗಿ ಸುಧಾರಣೆ ಕೂಡ ಕಾಣಬಹುದು. ಜ್ಞಾನ, ಯೋಗ ಮತ್ತು ದೇವರ ಆರಾಧನೆ ನಿಮಗೆ ಒಳಗಿಂದ ಶಕ್ತಿಯನ್ನು ಕೂಡ ನೀಡುತ್ತದೆ. ಇನ್ನು ವಿದ್ಯಾರ್ಥಿಗಳ ವಿಶೇಷ ಭವಿಷ್ಯ ನೋಡುವುದಾದರೆ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಒಂದು ಒಳ್ಳೆಯ ಸಮಯ. ಇನ್ನು ಗುರುಗ್ರಹದ ಆತ್ಮವಿಶ್ವಾಸ ಕೂಡ ಹೆಚ್ಚಾಗುತ್ತದೆ. ಗುರುಗ್ರಹ ಮತ್ತು ಕೌಟುಂಬಿಕದ ಸಹಾಯ ಕೂಡ ಸಿಗುತ್ತದೆ. ಇನ್ನು ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಪ್ರಯತ್ನ ಮಾಡುತ್ತಿರುವವರಿಗೆ ಕೂಡ ಹೆಚ್ಚು ಯಶಸ್ಸು ಫಲಿಸುತ್ತದೆ. ಮೊದಲನೆಯದಾಗಿ ಸ್ವಲ್ಪ ಕಾನ್ಸಂಟ್ರೇಷನ್ ಕೂಡ ಕಡಿಮೆಯಾಗಬಹುದು. ಆದರೆ ಜೂನ್ ನಂತರ ಓದಿನಲ್ಲಿ ಉತ್ತಮ ಪ್ರಗತಿಯನ್ನು ಕಾಣಬಹುದು. ಒಂಟಿಯಾಗಿ ಕೂತಿ ಓದಿದರೆ ಹೆಚ್ಚು ಫಲ ಕೂಡ ಸಿಗುತ್ತದೆ. ಕನ್ಸಿಸ್ಟೆನ್ಸಿ ಇಟ್ಟವರು ಖಂಡಿತ ಯಶಸ್ಸನ್ನು ಕಾಣುತ್ತಾರೆ. ಜೂನ್ 2026ರ ಪ್ರಮುಖ ಸಂದೇಶ. ಕಟಕ ರಾಶಿಯವರೇ, ಈ ತಿಂಗಳಿನಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯವೇ ಆರಂಭವಾಗಬಹುದು. ಹೆಚ್ಚು ಜವಾಬ್ದಾರಿಗಳು ಬರುತ್ತವೆ, ಆದರೆ ಅದೇ ನಿಮ್ಮನ್ನು ದೊಡ್ಡ ವ್ಯಕ್ತಿಯಾಗಿ ರೂಪಿಸುತ್ತದೆ. ಕುಟುಂಬದ ಬೆಂಬಲ ನಿಮ್ಮ ಯಶಸ್ಸು, ಸಹನೆ ನಿಮ್ಮ ಆಯುಧ, ಆತ್ಮವಿಶ್ವಾಸ ನಿಮ್ಮ ಯಶಸ್ಸಿನ ಗುಟ್ಟು. ಇನ್ನು ಈ ತಿಂಗಳಿಗೆ ನಿಮ್ಮ ಪರಿಹಾರಗಳನ್ನು ನೋಡುವುದಾದರೆ ಈ ತಿಂಗಳಿನಲ್ಲಿ ನೀವು ಸ್ವಲ್ಪ ಪರಿಹಾರಗಳನ್ನು ಮಾಡಿದ್ದರೆ ಉತ್ತಮ ಫಲ ಸಿಗುತ್ತದೆ. ಪ್ರತಿ ಸೋಮವಾರ ಶಿವನಿಗೆ ನೀರನ್ನು ಅರ್ಪಿಸಿ. ಪ್ರತಿದಿನ ಓಂ ಚಂದ್ರಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಇನ್ನು ಕೋಪದಲ್ಲಿ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಹೋಗಬೇಡಿ. ರಾತ್ರಿ ವೇಳೆಯಲ್ಲಿ ಹೆಚ್ಚು ಯೋಚನೆ ಮಾಡುವುದನ್ನು ತಪ್ಪಿಸಿ. ಇನ್ನು ಕೊನೆಯದಾಗಿ ತಾಯಿಯ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಅದು ನಿಮಗೆ ದೇವರೇ ಆಶೀರ್ವಾದ ಮಾಡಿದಷ್ಟು ಫಲವನ್ನು ನೀಡುತ್ತದೆ. ಇನ್ನು ಪ್ರೀತಿಯ ವೀಕ್ಷಕರೇ, ಇದು ಕಟಕ ರಾಶಿಯವರ ಜೂನ್ 2026ರ ಸಂಪೂರ್ಣ ಮಾಸ ಭವಿಷ್ಯ. ಇನ್ನು ಈ ವಿಡಿಯೋ ನಿಮಗೆ ಸ್ವಲ್ಪವಾದರೂ ಇಷ್ಟವಾದರೆ ಒಂದು ಲೈಕನ್ನು ಮಾಡಿ, ನಿಮ್ಮ ರಾಶಿ ಯಾವುದೆಂದು ಒಂದು ಕಮೆಂಟನ್ನು ಮಾಡಿ. ಮತ್ತಷ್ಟು ಜ್ಯೋತಿಷ್ಯ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು. ಶುಭವಾಗಲಿ.